ಕರ್ತನಲ್ಲಿ ಪ್ರೀತಿಯುಳ್ಳ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತೇನೆ. ಮುಖ್ಯವಾಗಿ ಈ ಶ್ರಮ ದಿನಗಳಲ್ಲಿ ನಾವಿದ್ದೇವೆ. ಈ ಶ್ರಮ ದಿನಗಳ ಇವತ್ತಿನ ಧ್ಯಾನದ ಮುಖ್ಯ ವಿಷಯ ಅನ್ನನ ಮುಂದೆ ಯೇಸು. ಅನ್ನನ ಮುಂದೆ ಯೇಸು. ಈ ಪ್ರಸ್ತಾಪಕ್ಕೆ ನೇಮಕವಾದಂಥ ದೇವರ ವಾಕ್ಯ ಭಾಗ ಯೋಹಾನನ ಬರೆದ ಸುವಾರ್ತೆ 18ನೇ ಅಧ್ಯಾಯ ವಚನ 12ರಿಂದ 14ರವರೆಗೆ. ಯೋಹಾನನ ಬರೆದ ಸುವಾರ್ತೆ 18ನೇ ಅಧ್ಯಾಯ ವಚನ 12ರಿಂದ 14ರವರೆಗೆ. ಆಮೇಲೆ ಆ ಸಿಪಾಯಿಗಳು, ಸಹಸ್ರಾಧಿಪತಿಯು, ಯಹೂದ್ಯರ ಓಲೆಕಾರರು ಯೇಸುವನ್ನು ಹಿಡುಕೊಂಡು ಕಟ್ಟಿ ಮೊದಲು ಅನ್ನನ ಬಳಿಗೆ ಕರ್ಕೊಂಡು ಹೋದರು. ಇವನು ಆ ವರ್ಷದಲ್ಲಿ ಮಹಾಯಾಜಕನಾಗಿದ್ದ ಕಾಯಫನ ಮಾವನಾಗಿದ್ದನು. ಆ ಕಾಯಫನೇ ಒಬ್ಬ ಮನುಷ್ಯನು ಜನರಿಗೋಸ್ಕರ ಸಾಯುವುದು ಹಿತಕರವೆಂದು ಯಹೂದ್ಯರಿಗೆ ಆಲೋಚನೆ ಕೊಟ್ಟವನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರಿಯರೇ, ಯೇಸು ಅನ್ನನ ಮುಂದೆ ವಿಚಾರಣೆಗೊಂಡಂಥ ಈ ಮುಖ್ಯ ಪ್ರಸ್ತಾಪವನ್ನು ನಾವು ಧ್ಯಾನ ಮಾಡೋಣ. ನಾನು ಒಂದು ಸಣ್ಣ ಕಥೆಯಿಂದ ಈ ಧ್ಯಾನವನ್ನು ಆರಂಭಿಸ್ತೇನೆ. ಒಂದು ಊರಿನಲ್ಲಿ ಒಬ್ಬ ಅಣ್ಣ ಮತ್ತು ತಮ್ಮ ಇಬ್ಬರು ಜೀವನ ಮಾಡ್ತಾ ಇರ್ತಾರೆ. ಅಣ್ಣ ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕ, ತಮ್ಮ ಒಬ್ಬ ರಾಜಕೀಯ ಇನ್ಫ್ಲುಯೆನ್ಸ್ ವ್ಯಕ್ತಿ, ತುಂಬ ಹೆಸರಾಂತ ವ್ಯಕ್ತಿ. ತಮ್ಮ ಅಣ್ಣನ ಆಸ್ತಿಯನ್ನು ಕಬಳಿಸಬೇಕೆಂಬುದಾಗಿ ಆಲೋಚನೆ ಮಾಡಿ ಕುತಂತ್ರವನ್ನು ಮಾಡ್ತಾನೆ. ಆ ವಿಷಯ ಅಣ್ಣನಿಗೆ ತಿಳಿದು ಬಂದದ್ರಿಂದ ಅಣ್ಣ ತಮ್ಮನ ಬಳಿಗೆ ಹೋಗಿ, ನನಗೆ ದೊರಕಬೇಕಾದಂಥ ಆಸ್ತಿಯನ್ನು ನನಗೆ ಕೊಡು ಎಂಬುದಾಗಿ ತನ್ನ ತಮ್ಮನ ಬಳಿ ಕೇಳ್ತಾನೆ. ಆದರೆ ತಮ್ಮ ತುಂಬ ರಾಜಕೀಯ ಇನ್ಫ್ಲುಯೆನ್ಸ್ ವ್ಯಕ್ತಿ ಆಗಿದ್ದರಿಂದ ಅಣ್ಣನ ಮೇಲೆ ಕೇಸನ್ನು ಹಾಕಿ ಆತನನ್ನು ಕೋರ್ಟಿನ ಕಟಕಟೆ ಮುಂದೆ ನಿಲ್ಲಿಸ್ತಾನೆ. ತನಗೆ ಸಿಗಬೇಕಾದಂಥ ಆಸ್ತಿಯ ಪಾಲನ್ನು ನ್ಯಾಯವಾದ ರೀತಿಯಲ್ಲಿ ಕೇಳಿದಂಥ ಅಣ್ಣ ಈಗ ಕೋರ್ಟಿನ ಮುಂಭಾಗದಲ್ಲಿ ನಿಂತುಕೊಳ್ಬೇಕಾದಂಥ ಪರಿಸ್ಥಿತಿ ಆತನಿಗೆ ಎದುರಾಯಿತು. ಕರ್ತನಲ್ಲಿ ಪ್ರಿಯರೇ, ಇಂತಹ ಸಂದರ್ಭವನ್ನು ಅನೇಕ ಸಾರಿ ನಮ್ಮ ಸಮುದಾಯದಲ್ಲಿ ನಾವು ಕಾಣ್ತೇವೆ. ಅದೇ ರೀತಿಯಲ್ಲಿ ಇಲ್ಲಿ ಯೇಸು ಜನರ ಪರವಾಗಿ ತಾನು ನ್ಯಾಯವಾದ ಕಾರ್ಯಗಳನ್ನು ಮಾಡಿದರ ನಿಮಿತ್ತ ಇಂದು ಅನ್ನನ ಮುಂದೆ ಯೇಸು ವಿಚಾರಣೆಗೆ ನಿಲ್ಲಬೇಕಾದಂಥ ಪರಿಸ್ಥಿತಿ ಎದುರಾಯಿತು. 2 ಪ್ರಶ್ನೆಗಳ ಮೂಲಕ ನಮ್ಮ ಧ್ಯಾನವನ್ನು ನಾವು ಪ್ರಾರಂಭ ಮಾಡೋಣ. ಮೊದಲನೇದು, ಈ ಅನ್ನ ಯಾರು? ಈ ಅನ್ನ ಯಾರು ಎಂಬುದಾಗಿ. ಗೆತ್ಸೆಮನೆ ತೋಟದಲ್ಲಿ ಸಿಪಾಯಿಗಳು ಯೇಸುವನ್ನು ಹಿಡಿದ ಕೂಡಲೇ ಆತನನ್ನು ಅನ್ನನ ಬಳಿಗೆ ವಿಚಾರಣೆಗೆ ಕರೆತಂದರು. ವಚನ 12ರಲ್ಲಿ ನಾವು ಇದನ್ನು ಗಮನಿಸ್ತೇವೆ. ಅನ್ನ ಒಬ್ಬ ಫಾರ್ಮಲ್ ಮಹಾಯಾಜಕ ಅಥವಾ ಐ ಪ್ರಿಸ್ಟ್ ಎಂಬುದನ್ನು ನಮಗೆ ತಿಳಿಸ್ತದೆ. ಈತನು ಅಂದಿನ ದಿನದಲ್ಲಿ ಮಹಾಯಾಜಕನಾಗಿದ್ದಂಥ ಕಾಯಫನ ಮಾವ. ಕ್ರಿಸ್ತಶಕ 6ನೇ ಶತಮಾನದಿಂದ 15ನೇ ಶತಮಾನದವರೆಗೆ ಯೆರೂಸಲೇಮಿನ ಪ್ರಧಾನ ಮಹಾಯಾಜಕನಾಗಿ ಈತನು ಕಾರ್ಯನಿರ್ವಹಿಸ್ತಾ ಇದ್ದ. ಆ ವರ್ಷದ ನಂತರವೂ ಆತನು ತನಗಿದ್ದ ಸ್ಥಾನಮಾನವನ್ನು ಇನ್ನೂ ಮುಂದುವರಿಸಿಕೊಂಡು ಹೋಗ್ತಾ ಇದ್ದ ಎಂಬುದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ತಿಳಿದುಕೊಳ್ಬೋದು. ಅನ್ನ ಎಂಬ ಗ್ರೀಕ್ ಭಾಷೆ ಅವನ ಹೆಸರಿನ ಅರ್ಥ ಹೀಗೆ ಹೇಳ್ತದೆ ಏನಂತಂದರೆ ಅನ್ನಸ್ ಎಂಬುದಾಗಿ ಹೇಳ್ತದೆ. ಇದರ ಅರ್ಥ ದ ಲಾರ್ಡ್ ಇಸ್ ಗ್ರೇಸಿಯಸ್ ಎಂಬುದಾಗಿ, ಕರ್ತನು ದಯೆಯುಳ್ಳವ ಎಂಬುದಾಗಿ ಆತನ ಹೆಸರಿನ ಅರ್ಥ. ಆದರೂ ಈ ಅನ್ನ ಬಹು ಶ್ರೀಮಂತ ವ್ಯಕ್ತಿಯಾಗಿದ್ದ. ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಈತ. ಈತನ 5 ಜನ ಮಕ್ಕಳು ಸಹ ಮಹಾಯಾಜಕರಾಗಬೇಕೆಂಬುದಾಗಿ ಆಸೆ ಪಟ್ಟವ. ಅದರಿಂದ ಈ ಅನ್ನ ಮಹಾಯಾಜಕನಾಗಿ ಕ್ರಿಸ್ತಶಕ 6ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಆತನು ಕಾರ್ಯನಿರ್ವಹಿಸಿದೆ ಎಂಬುದನ್ನು ನಮಗೆ ತಿಳಿಸ್ತದೆ. ಕ್ರಿಸ್ತಶಕ 6ನೇ ಶತಮಾನದಲ್ಲಿ ರೋಮನ್ನರು ಯಹೂದಾಯವನ್ನು ಅಥವಾ ಯೂದಾಯವನ್ನು ಸಂಪೂರ್ಣವಾಗಿ ವಶ ಮಾಡಿಕೊಂಡಾಗ ಅಂದಿನ ದಿನದಲ್ಲಿ ಇದ್ದಂಥ ಮಹಾಯಾಜಕನನ್ನು ಕಿತ್ತು ಹಾಕಿ ಅನ್ನನನ್ನು ಮಹಾಯಾಜಕನನ್ನಾಗಿ ನೇಮಕ ಮಾಡ್ತಾರೆ. ಅನ್ನ ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿದ್ದರಿಂದ ಅಂದಿನ ದಿನದಲ್ಲಿ ಹಣವನ್ನು ನೀಡಿ ಮಹಾಯಾಜಕ ವೃತ್ತಿಗೆ ಆತನು ಬಂದಿರುವುದನ್ನು ನಾವು ಕಾಣ್ತೇವೆ. ಅಪೊಸ್ತಲ ಕೃತ್ಯ 4ನೇ ಅಧ್ಯಾಯ 6ನೇ ವಚನ ಹೇಳ್ತದೆ, ಆತನು ಮುಂದುವರೆದು ಅಂದರೆ ನಂತರದ ದಿನಗಳಲ್ಲಿಯೂ ಮಹಾಯಾಜಕನಾಗಿ ಕಾರ್ಯನಿರ್ವಹಿಸ್ತಿದ್ದ ಎಂಬುದನ್ನು ನಮಗೆ ತಿಳಿಸಿಕೊಡ್ತದೆ. ನಂತರ ಕೆಲವು ವರ್ಷಗಳು ಸಹ ಪ್ರಧಾನ ಮಹಾಯಾಜಕನ ಹುದ್ದೆಯಲ್ಲಿ ಆತನು ಮುಂದುವರೆತಿದ್ದ. ಆತನ ಕೈಯಲ್ಲೇ ಎಲ್ಲ ಅಡಗಿತ್ತು. ಆತನ ಮುಷ್ಟಿಯ ಕೈಯಲ್ಲಿ ಎಲ್ಲವನ್ನು ಆತನು ಇಟ್ಟುಕೊಂಡಿದ್ದ ಎಂಬುದನ್ನು ನಮಗೆ ತಿಳಿಸ್ತದೆ. ಅಂದಿನ ದಿನದಲ್ಲಿ ರೋಮಾಯರನ್ನು ಅಥವಾ
ರೋಮಾಯ ಅಧಿಕಾರಿಗಳನ್ನು ಮೆಚ್ಚಿಸುವಂಥ ಕಾರ್ಯವನ್ನು ಅನ್ನ ಮಾಡ್ತಾ ಇದ್ದ ಎಂಬುದಾಗಿ ಹೇಳ್ತದೆ. ದೇವಾಲಯದ ಸಂಪೂರ್ಣ ಹಿಡಿತ ಅವನ ಕೈಲಿತ್ತು ಎಂಬುದನ್ನು ನಮಗೆ ದೇವರ ವಾಕ್ಯ ತಿಳಿಸಿಕೊಡ್ತದೆ. ಮತ್ತು ಸೆನದ್ರಿನ್ ಸಂಘದ ಒಬ್ಬ ಅಧಿಕಾರಿಯಾಗಿದ್ದ, ಅಥವಾ ಆತನೊಬ್ಬ ಪ್ರಧಾನ ಅಧಿಕಾರಿಯಾಗಿದ್ದ, ಅಧ್ಯಕ್ಷ ಆಗಿದ್ದ ಎಂಬುದಾಗಿ ನಮಗೆ ತಿಳಿಸ್ತದೆ. ಹೌಸ್ ಆಫ್ ಜಡ್ಜ್ಮೆಂಟ್ ಎಂಬುವಂಥ ಒಂದು ಹೌಸ್ಗೆ ಆತನು ಅಧ್ಯಕ್ಷನಾಗಿದ್ದ ಎಂಬುದನ್ನು ನಮಗೆ ದೇವರ ವಾಕ್ಯ ಹೇಳ್ತದೆ. ಅಧಿಕಾರದ ಮುಷ್ಟಿಯಲ್ಲಿ ಆತನಿದ್ದ. ಸ್ನಾನಿಕನಾದ ಯೋಹಾನನು ಮತ್ತು ಯೇಸುವಿನ ಕಾಲಘಟ್ಟದಲ್ಲಿ ಆತನು ಮಹಾಯಾಜಕನಾಗಿ ಕಾರ್ಯನಿರ್ವಹಿಸ್ತಿದ್ದ ಎಂಬುದನ್ನು ನಮಗೆ ತಿಳಿಸಿಕೊಡ್ತದೆ. ಈತನೊಬ್ಬ ವೆಲ್ ಎಜುಕೇಟೆಡ್ ಅನ್ನ. ಅದರಿಂದ ಕುತಂತ್ರದಿಂದ ಯೇಸುವನ್ನು ಆತನು ಕೊಲ್ಲಬೇಕೆಂಬುದಾಗಿ ಆಲೋಚನೆ ಮಾಡ್ತಾನೆ. ಪ್ರಾಮುಖ್ಯವಾಗಿ ನಾವು ಆಲೋಚನೆ ಮಾಡಬೇಕಂದ್ರೆ ಈ ಅನ್ನ ಯಾರು ಎಂಬುದಾಗಿ ನಾವೀಗ ತಿಳಿದುಕೊಂಡಿದ್ದೇವೆ. ಮೊದಲನೇದಾಗಿ ಈತನೊಬ್ಬ ಬಹು ಶ್ರೀಮಂತ, ಆತನೊಬ್ಬ ಇನ್ಫ್ಲುಯೆನ್ಸ್ ಪರ್ಸನ್, ಪವರ್ಫುಲ್ ವ್ಯಕ್ತಿಯಾಗಿದ್ದ. ಯಾಕೆ ಯೇಸುವನ್ನು ವಿಚಾರಣೆಗೆ ಕರ್ಕೊಂಡು ಬಂದರು ಎಂಬುವಂಥ ನಾವು ವಿಷಯವನ್ನು ನಾವು ತಿಳ್ಕೊಳ್ಬೇಕು. ಎರಡನೇ ಪ್ರಶ್ನೆ, ಯಾಕೆ ಯೇಸುವನ್ನು ಅನ್ನನ ಬಳಿಗೆ ವಿಚಾರಣೆಗೆ ಕರೆತಂದರು ಎಂಬುದು ಬಹಳ ಪ್ರಾಮುಖ್ಯ. ಯೇಸುವನ್ನು ಯೂದನ ಮೂಲಕ ಹಿಡಿದು ನಂತರ ಅನ್ನನ ಬಳಿಗೆ ವಿಚಾರಣೆಗೆ ಕರ್ಕೊಂಡು ಬರ್ತಾರೆ. ಯೇಸುವನ್ನು ವಿಚಾರಣೆ ಮಾಡಿದಂಥ ವಿಷಯವನ್ನು ನಾವು ಗಮನಿಸುವಂಥದ್ದು ಬಹಳ ಪ್ರಾಮುಖ್ಯ. ಯೇಸುವನ್ನು ವಿಚಾರಣೆ ಮಾಡಿದ ರೀತಿ ಜಗತ್ತಿನ ನ್ಯಾಯಶಾಸ್ತ್ರವೇ ತಲೆ ತಗ್ಗಿಸುವಂಥ ವಿಷಯ. ಕೇವಲ 24 ಗಂಟೆಯಲ್ಲಿ ಆತನನ್ನು 6 ಬಾರಿ ವಿಚಾರಣೆ ಮಾಡ್ತಾರೆ. 6 ಬಾರಿಯನ್ನು ನಾವು ಗಮನಿಸುವುದಾದರೆ, ಮೊದಲು ಅನ್ನನ ಬಳಿಯಲ್ಲಿ ವಿಚಾರಣೆ ಮಾಡ್ತಾರೆ, ನಂತರ ಕಾಯಫನ ಮುಂದೆ ವಿಚಾರಣೆಯನ್ನು ಮಾಡ್ತಾರೆ, ನಂತರ ರೋಮಾಯ ಅಧಿಕಾರಿಗಳ ಮಧ್ಯದಲ್ಲಿ ವಿಚಾರಣೆ ಮಾಡ್ತಾರೆ, ಸೆನದ್ರಿನ್ ಸಂಘದ ಮಧ್ಯೆ ವಿಚಾರಣೆ ಮಾಡ್ತಾರೆ, ಪಿಲಾತ್ ಹಾಗೂ ಹೆರೋದನ ಮುಂದೆ ವಿಚಾರಣೆ ಮಾಡಿದ್ದನ್ನು ನಾವು ನೋಡ್ಬೋದು. 6 ಬಾರಿ ಆತನನ್ನು ವಿಚಾರಣೆಗೆ ಗುರಿಪಡಿಸುವುದನ್ನು ನಾವು ಕಾಣ್ಬೋದು. ಇದಕ್ಕೆ ಕಾರಣಗಳಿದೆ. ಯಾಕೆ ಯೇಸು ಸ್ವಾಮಿಯನ್ನು ಅನ್ನನ ಮುಂದೆ ವಿಚಾರಣೆಗೆ ಕರೆತಂದರು ಎಂಬುದನ್ನು ನಾವು ಗಮನಿಸುವುದಾದರೆ ಅದಕ್ಕೆ 3 ಕಾರಣಗಳನ್ನು ನಾವು ಕಾಣ್ಬೋದು. ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತದೆ. ಮೊದಲನೇ ಕಾರಣ, ಯೇಸು ದೇವಾಲಯವನ್ನು ಶುದ್ಧೀಕರಿಸಿದ್ದು. ಯೋಹಾನನ ಬರೆದ ಸುವಾರ್ತೆ 2ನೇ ಅಧ್ಯಾಯ 12-22 ವಚನಗಳನ್ನು ನಾವು ಗಮನಿಸುವುದಾದರೆ, ಯೇಸು ಸ್ವಾಮಿ ಕಾನಾ ಊರಿನ ಮದುವೆಯನ್ನು ಮುಗಿಸಿದ ನಂತರ ಆತನು ದೇವಾಲಯವನ್ನು ಪ್ರವೇಶ ಮಾಡಿ ದೇವಾಲಯವನ್ನು ಶುದ್ಧೀಕರಿಸಿದಂಥ ಘಟನೆ ನಮಗೆ ತಿಳಿಸುತ್ತದೆ. ಯೆರೂಸಲೇಮಿನ ದೇವಾಲಯವನ್ನು ಅಲ್ಲಿ ಮಾರುತ್ತಿದ್ದವರನ್ನು ಅಥವಾ ವ್ಯಾಪಾರ ಮಾಡ್ತಿದ್ದಂಥ ಅಲ್ಲಿನ ಚೀನಿವಾರರನ್ನು ಹಾಗೂ ವಿನಿಮಯ ಮಾಡ್ತಿದ್ದಂಥ ಜನರ ಹಣದ ಪೆಟ್ಟಿಗೆಯನ್ನು ಆತನು ತೆಗೆದಿಟ್ಟು ಅದನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿದ್ದನ್ನು ನಾವು ಕಾಣ್ತೇವೆ. ಮುಖ್ಯವಾಗಿ ದೇವಾಲಯದ ಚಿತ್ರಣವನ್ನು ನಾವು ಒಮ್ಮೆ ಆಲೋಚನೆ ಮಾಡಬೇಕು. ಬಹಳ ಪ್ರಾಮುಖ್ಯವಾಗಿ ದೇವಾಲಯ 4 ಪ್ರಾಕಾರಗಳನ್ನು ನಾವು ನೋಡ್ತೇವೆ. ಒಂದು ಮಹಾಪರಿಶುದ್ಧ ಸ್ಥಳ, ಪರಿಶುದ್ಧ ಸ್ಥಳ ಮತ್ತು ಪ್ರಾಕಾರ ಮತ್ತು ಅಂಗಳ ಎಂಬುದಾಗಿ. ಮಹಾಪರಿಶುದ್ಧ ಸ್ಥಳದಲ್ಲಿ ದೇವರಿಗೆ ಯಜ್ಞ ಸಮರ್ಪಣೆ ಮಾಡುವಂಥ ಮುಖ್ಯವಾದ ಕಾರ್ಯ ನಡೀತು. ಪರಿಶುದ್ಧ ಸ್ಥಳ ಅದು ಯಾಜಕನಿಗೆ ಮಾತ್ರ ಸೀಮಿತವಾದಂಥ ಸ್ಥಳ. ಪ್ರಾಕಾರದಲ್ಲಿ ಯಹೂದ್ಯರು ಅಥವಾ ಇಸ್ರಾಯೇಲರು ಬಂದು ಪ್ರಾರ್ಥನೆ ಮಾಡುವಂಥ ಒಂದು ಸ್ಥಳ. ಅಂಗಳ ಯಹೂದೇತರ ಜನರು ಅಥವಾ ಇತರ ಜನರು ಬಂದು ದೇವರನ್ನು ಪ್ರಾರ್ಥಿಸುವಂಥ ಸ್ಥಳವಾಗಿತ್ತು. ಆದರೆ ಈ ಅಂಗಳದಲ್ಲಿ ಅವರು ವ್ಯಾಪಾರವನ್ನು ಮಾಡ್ತಾಯಿದ್ರು. ಇದನ್ನು ಗಮನಿಸಿದಂಥ ಯೇಸು ಅಂದಿನ ಆ ವ್ಯಾಪಾರ ಕರಣವನ್ನು ಆತನು ತೆಗೆದುಹಾಕಿ ಅದನ್ನು ಶುದ್ಧೀಕರಿಸಿದ್ದನ್ನು ನಾವು ಕಾಣ್ತೇವೆ. ಪ್ರಾಮುಖ್ಯವಾಗಿ ಅಲ್ಲಿ ನಡೀತಿದ್ದಂಥ ಘಟನೆ ಬಹಳ ಪ್ರಾಮುಖ್ಯ. ಅಂದಿನ ದಿನದಲ್ಲಿ ಒಬ್ಬ ಪಾಪಿ ಅಥವಾ ಏನಾದ್ರು ತಪ್ಪು ಆತನು ಮಾಡಿದರೆ ಆತನು ಯಜ್ಞ ಸಮರ್ಪಣೆ ಮಾಡಬೇಕಿತ್ತು ದೇವರಿಗೆ, ಅಥವಾ ಅವನಿಗೆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಒಂದು ಕುರಿಯನ್ನು ಅಥವಾ ಒಂದು ಓಥವನ್ನು ಅಥವಾ ಒಂದು ಪಾರಿವಾಳವನ್ನು ಆತನು ಯಜ್ಞ ಸಮರ್ಪಣೆಗಾಗಿ ತರ್ತಾ ಇರಬೇಕಿತ್ತು. ಆತನು ಯಜ್ಞ ಸಮರ್ಪಣೆಗೆ ತರುವಾಗ ಯಾಜಕನು ಅದನ್ನು ಪರೀಕ್ಷೆ ಮಾಡಿ ಆನಂತರ ಅದನ್ನು ಯಜ್ಞ ಸಮರ್ಪಣೆಯನ್ನು ಮಾಡ್ತಾಯಿದ್ರು. ಯಾಜಕನು ಅದನ್ನು ಪರೀಕ್ಷೆ ಮಾಡಿ ಅದು ಸರಿದಿಲ್ಲದಿದ್ದರೆ ಅವರು ಮತ್ತೊಂದು ಪ್ರಾಣಿಯನ್ನು ಅಥವಾ ಮತ್ತೊಂದು ವಸ್ತುವನ್ನು ಅವರು ತಂದು ಯಜ್ಞ ಸಮರ್ಪಣೆ ಮಾಡಬೇಕಾಗಿತ್ತು. ಇಂತಹ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳಿಂದ ಚದರಿ ಹೋದಂಥ ಇಸ್ರಾಯೇಲರು, ಯಹೂದ್ಯರು ದೇವರ ಆಲಯಕ್ಕೆ ಬಂದು ತಮ್ಮ ಪಾಪ ಪರಿಹಾರಕ್ಕಾಗಿ ಯಜ್ಞ ಸಮರ್ಪಣೆ ಮಾಡುವಾಗ ಅವರು ತರುತ್ತಿದ್ದಂಥ ಪಾರಿವಾಳವಾಗಿರ್ಬೋದು, ಅಲ್ಲಿನ ಪ್ರಾಣಿಗಳಾಗಿನ ಯಾಜಕನು ಸಂಪೂರ್ಣವಾಗಿ ಪರೀಕ್ಷಿಸಿ ಅದನ್ನು ತಿರಸ್ಕರಿಸ್ತಾ ಇದ್ದ. ತಾನು ಅಲ್ಲಿ ಸಾಕುತ್ತಿದ್ದಂಥ ಪ್ರಾಣಿಗಳನ್ನು, ಪಾರಿವಾಳಗಳನ್ನು ಅವರು ಖರೀದಿ ಮಾಡಿ ಅದರ ಮೂಲಕ ಯಜ್ಞ ಸಮರ್ಪಣೆ ಮಾಡುವಂಥ ಪರಿಸ್ಥಿತಿ ಅಂದಿನ ದಿನದಲ್ಲಿತ್ತು. ಹೆಚ್ಚಿನ ಹಣವನ್ನು ನೀಡಿ ಅವರು ಆ ಪ್ರಾಣಿಗಳನ್ನು ಕೊಂಡುಕೊಂಡು ಯಜ್ಞ ಸಮರ್ಪಣೆ ಮಾಡಬೇಕಾಗಿತ್ತು. ಇದು ಜನರಿಗೆ ತುಂಬ ಕಷ್ಟ ಆಗಿತ್ತು, ಹೊರೆಯಾಗಿತ್ತು. ಇದನ್ನು ಯೇಸು ಸಂಪೂರ್ಣವಾಗಿ ಗಮನಿಸಿದ್ದನ್ನು ನಾವು ನೋಡ್ಬೋದು. ಎರಡನೇದಾಗಿ ನಾವು ಕಾಣುವಂಥದ್ದು ಏನಂತಂದರೆ,
ಯೇಸುಸ್ವಾಮಿ ದೇವಾಲಯವನ್ನು ಕೆಡವಿ 3ನೇ ದಿನದಲ್ಲಿ ಕಟ್ಟುತ್ತೇನೆಂಬುದಾಗಿ ಹೇಳಿದಂಥ ಮಾತು. ಮಾರ್ಕನ ಸುವಾರ್ತೆ 15ನೇ ಅಧ್ಯಾಯ 26ರಿಂದ 36 ವಚನಗಳಲ್ಲಿ ನಾವು ಗಮನಿಸುವಾಗ, ಸ್ವಾಮಿ ನಾನು ಈ ದೇವಾಲಯವನ್ನು ಕೆಡವಿ 3ನೇ ದಿನದಲ್ಲಿ ಕಟ್ಟುತ್ತೇನೆ ಎಂಬುದಾಗಿ ಹೇಳಿದಂಥ ಮಾತು ಅನ್ನನಿಗೆ ಬಹಳ ತೊಂದರೆಯನ್ನು ಉಂಟು ಮಾಡಿತ್ತು. ಕಾರಣ ಏನಂತಂದರೆ, ದೇವಾಲಯದ ಇಡೀ ಬೊಕ್ಕಸದ ಹಣ ಅನ್ನನಿಗೆ ತಲುಪ್ತಾ ಇತ್ತು. ಅದರ ಸಂಪೂರ್ಣ ಲಾಭವನ್ನು ಅನ್ನ ಪಡೆದುಕೊಳ್ತಿದ್ದ. ಅದರ ಲಾಭವು ಕಡಿತವಾದ್ದರಿಂದ, ಅದು ನಷ್ಟವಾದ್ದರಿಂದ ಯೇಸುವನ್ನು ಹಿಡಿದು ಕೊಲ್ಲಬೇಕೆಂಬುದಾಗಿ ಆಲೋಚನೆಯನ್ನು ಮಾಡಿದ್ದನ್ನು ನಾವು ಗಮನಿಸ್ಬೋದು. ಅದರಿಂದ ಯೇಸುಸ್ವಾಮಿ ಈ ದೇವಾಲಯನ ಕೆಡದು 3ನೇ ದಿನದಲ್ಲಿ ಕಟ್ಟುತ್ತೇನೆ ಎಂಬುದಾಗಿ ಹೇಳುವಾಗ ಅನ್ನನ ಜೀವಿತದಲ್ಲಿ ಎದುರಾದಂಥ ನೋವು ಮತ್ತು ಸಿಟ್ಟು ಇದನ್ನು ನಾವು ಗಮನಿಸುವಂಥದ್ದು ಭಾಳ ಪ್ರಾಮುಖ್ಯ. ತನ್ನ ಬೊಕ್ಕಸಕ್ಕೆ ಬರುತ್ತಿದ್ದಂಥ ಹಣ ನಿಂತು ಹೋಯ್ತಲ್ಲ ಎಂಬುದಾಗಿ ಆಲೋಚನೆ ಮಾಡಿ ಯೇಸುವನ್ನು ಕೊಲ್ಲುವ ಪ್ರಯತ್ನವನ್ನು ಆತನು ಮಾಡ್ತಾ ಇದ್ದ. ಯೇಸುವನ್ನು ಮುಗಿಸಿಬಿಡಬೇಕೆಂಬುವಂಥ ಆಲೋಚನೆಯನ್ನು ಆತನು ಮಾಡ್ತಾ ಇದ್ದ. ಆದ್ದರಿಂದಲೇ ಆತನು ಯೂದನೊಟ್ಟಿಗೆ ಸೇರಿ ಹಣವನ್ನು ನೀಡಿ ಯೇಸುವನ್ನು ಹೊಂಚು ಹಾಕಿ ಆತನು ಸೆರೆ ಹಿಡಿದದ್ದನ್ನು ನಾವು ಕಾಣುವಂಥದ್ದು ಬಹಳ ಪ್ರಾಮುಖ್ಯ. ಯೇಸುಸ್ವಾಮಿ ತಾನು ಉಪದೇಶ ಮಾಡುವಾಗ ಅನ್ನ ಯೇಸುಸ್ವಾಮಿ ಬಗ್ಗೆ, ಆತನ ಉಪದೇಶದ ಬಗ್ಗೆ ವಿಚಾರಣೆ ಮಾಡುತ್ತಿದ್ದೆ ಎಂಬುದನ್ನು ನಮಗೆ ದೇವರ ವಾಕ್ಯ ತಿಳಿಸ್ತದೆ. ಯೋಹಾನನು ಬರೆದ ಸುವಾರ್ತೆ 18ನೇ ಅಧ್ಯಾಯದ ಮುಂದುವರೆದ ಭಾಗಗಳಲ್ಲಿ ನಾವು ಗಮನಿಸುವುದಾದರೆ, ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ ಅಂತಂದರೆ, ಆತನು ಶಿಷ್ಯರ ಬಗ್ಗೆ, ಆತನ ಉಪದೇಶದ ಬಗ್ಗೆ ವಿಚಾರಿಸುತ್ತಿದ್ದನು ಎಂಬುದನ್ನು ತಿಳಿಸ್ತದೆ. ಯೇಸುಸ್ವಾಮಿ ಆತನ ಪ್ರಶ್ನೆಗೆ ಉತ್ತರ ಕೊಡುವುದನ್ನು ನಾವು ಗಮನಿಸುವುದಾದರೆ ಅಲ್ಲಿ ಹೇಳ್ತಿರುವಂಥ ಮಾತು, ನಾನೇನು ಮಾಡಿದೆ? ನಾನು ಎಲ್ಲರ ಮುಂದೆ ಉಪದೇಶ ಮಾಡಿದೆ, ದೇವರ ಆಲಯದಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡಿದ್ದೆ, ಆದರೂ ಯಾಕೆ ನನ್ನನ್ನು ವಿಚಾರಿಸುತ್ತಿ ಎಂಬುವಂಥ ಪ್ರಶ್ನೆಯನ್ನು ಅಥವಾ ಉತ್ತರವನ್ನು ಯೇಸುಸ್ವಾಮಿ ಕೊಡುವಾಗ ಅಲ್ಲಿದ್ದಂಥ ಓಲೆಕಾರನು ಆತನ ಕೆನ್ನೆಗೆ ಹೊಡೆಯುವಂಥ ಘಟನೆಯನ್ನು ನಾವು ಕಾಣ್ಬೋದು. ಯಾಕೆ ನೀನು ಮಹಾಯಾಜಕನಿಗೆ ಈ ಥರ ಉತ್ತರವನ್ನು ಕೊಡುತ್ತಿ ಎಂಬುದಾಗಿ ಓಲೆಕಾರನು ಆತನ ಕೆನ್ನೆಗೆ ಹೊಡೆದಂಥ ಘಟನೆಯನ್ನು ನಾವು ಯೋಹಾನನು ಬರೆದ ಸುವಾರ್ತೆ 18ನೇ ಅಧ್ಯಾಯ 20 ಮತ್ತು 21ನೇ ವಚನದಲ್ಲಿ ನಾವು ನೋಡ್ತೇವೆ. ನೋಡಿ, ಅನ್ನನ ಜೀವಿತದಲ್ಲಿ ಎದುರಾದಂಥ ಈ ಸಮಸ್ಯೆಗಳ ನಿಮಿತ್ತ ಯೇಸುವನ್ನು ವಿಚಾರಿಸುವಂಥ ಕಾರ್ಯಕ್ಕೆ ಆತನು ಮುಂದಾದದ್ದನ್ನು ನಾವು ಕಾಣ್ಬೋದು. ಇನ್ನೊಂದು ಕಾರಣ ಯಾಕೆ ಅನ್ನನ ಮುಂದೆ ಯೇಸುವಿನ ವಿಚಾರಣೆ ಆಯಿತು ಅಂತಂದರೆ, ಯೇಸುಸ್ವಾಮಿ ಲಾಜರನನ್ನು ಬದುಕಿಸಿದ ಘಟನೆ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 47ರಿಂದ 48 ವಚನಗಳನ್ನು ನಾವು ಗಮನಿಸುವುದಾದರೆ, ಯೇಸುಸ್ವಾಮಿ ಅಲ್ಲಿ ಸತ್ತು ಹೋಗಿದ್ದ ಲಾಜರನನ್ನು ಬದುಕಿಸಿದ ಘಟನೆಯನ್ನು ನಾವು ಕಾಣ್ತೇವೆ. ಆ ಬದುಕಿಸಿದ ನಂತರದ ಕಾರ್ಯವನ್ನು ನಾವು ಗಮನಿಸುವಾಗ ಈತನು ಎಷ್ಟೊಂದು ಉಪದೇಶ ಮಾಡ್ತಿದ್ದಾನೆ, ಇಷ್ಟೊಂದು ಸೂಚಕ ಕಾರ್ಯಗಳನ್ನು ಮಾಡ್ತಿದ್ದಾರೆ, ನಾವೇನು ಮಾಡಬೇಕು ಎಂಬುದಾಗಿ ಅಲ್ಲಿದ್ದಂಥ ಫರಿಸಾಯರು, ಮಹಾಯಾಜಕರು ಕೂಡಿ ಯೇಸುವಿನ ಕೊಲ್ಲಬೇಕೆಂಬುದಾಗಿ ತಂತ್ರಗಳನ್ನು ಮಾಡಿಕೊಂಡರು ಎಂಬುದನ್ನು ನಾವು ಅಲ್ಲಿ ಗಮನಿಸುವಂಥದ್ದು. ಅದರಿಂದ ಯೇಸುವನ್ನು ಹಿಡಿದು ಮಹಾಯಾಜಕನ ಮುಂದೆ ವಿಚಾರಣೆಗೆ ತಂದದ್ದನ್ನು ನಾವು ಇಲ್ಲಿ ಗಮನಿಸಬೇಕು. 4ನೇದಾಗಿ ಯಾಕೆ ಯೇಸುವನ್ನು ಅನ್ನನ ಮುಂದೆ ವಿಚಾರಣೆಗೆ ತಂದರು ಎಂಬುದಾಗಿ ಗಮನಿಸುವುದಾದರೆ, ಯೇಸು ಯೆರೂಸಲೇಮ್ ಪಟ್ಟಣವನ್ನು ಪ್ರವೇಶ ಮಾಡಿದ್ದೇ ಅಂದಿನ ದಿನದಲ್ಲಿ ಅನ್ನನಿಗೆ ತೊಂದರೆಯಾಯಿತು. ಆದುದರಿಂದಲೇ ಆತನನ್ನು ವಿಚಾರಣೆಗೆ ಗುರಿಪಡಿಸಿದ್ದನ್ನು ನಾವು ಕಾಣ್ತೇವೆ. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳ್ತದೆ ಅಂತಂದರೆ, ಜನರು ಆತನಿಂದಲೇ ಹೋದರಲ್ಲ, ಈಗ ನಾವೇನು ಮಾಡಬೇಕು ಎಂಬುದಾಗಿ ಅಂದಿನ ಫರಿಸಾಯರು ಮತ್ತು ಯಾಜಕರು ಪ್ರಶ್ನೆ ಮಾಡಿ ಇದನ್ನು ನಾವು ಗಮನಿಸ್ತೇವೆ. ಅದರಿಂದ ಇಲ್ಲಿ ಯೇಸುಸ್ವಾಮಿ ಯೆರೂಸಲೇಮ್ ಪಟ್ಟಣವನ್ನು ಕತ್ತೆ ಮರಿಯ ಮೂಲಕ ಪ್ರವೇಶ ಮಾಡಿದ್ದೇ ಅನ್ನನಿಗೆ ಬಹಳ ತೊಂದರೆ ಆಯಿತು. ಆತನಿಗೆ ಬರುತ್ತಿದ್ದಂತೆ ಎಲ್ಲ ಹಣದ ಕಾರ್ಯಗಳಾಗಿರ್ಬೋದು, ಜನರ ಬೆಂಬಲವಾಗಿರ್ಬೋದು, ಅದೆಲ್ಲವೂ ಆತನಿಗೆ ಹೊಡೆತಕ್ಕೆ ಬಿದ್ದುದರಿಂದ ಆತನು ಯೇಸುವನ್ನು ವಿಚಾರಣೆ ಮಾಡಲಿಕ್ಕೆ ಮುಂದಾಗ್ತಾನೆ. ಆತನನ್ನು ಕೊಲ್ಲುವುದಕ್ಕೆ ಕುತಂತ್ರವನ್ನು ಆತನು ಎಣೆಯುವುದನ್ನು ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಕರ್ತನಲ್ಲಿ ಪ್ರಿಯರೇ, ಯೇಸುಸ್ವಾಮಿಯನ್ನು ಅನ್ನನ ಮುಂದೆ ವಿಚಾರಣೆ ಮಾಡಿದಂಥ ಈ ಘಟನೆ ಒಂದು ರಾಜಕೀಯ ಪಿತ್ತೂರಿ. ಅಂದಿನ ದಿನದಲ್ಲಿ ಮಹಾಯಾಜಕನಾಗಿ ಕಾರ್ಯನಿರ್ವಹಿಸಿದಂಥ ಕಾಯಫ ಮತ್ತು ಅವನ ಮಾವ ಅನ್ನ ಮಾಡಿದಂಥ ಈ ಕುತಂತ್ರದ ನಿಮಿತ್ತ ಆತನು ತನ್ನ ವಿಚಾರಣೆಗೆ ಗುರಿಯಾಗುವಂಥ ಪರಿಸ್ಥಿತಿ ಎದುರಾಯಿತು. ಜನರ ನೋವುಗಳಿಗೆ ಸ್ಪಂದಿಸಿದಂಥ ಯೇಸುಸ್ವಾಮಿ ಮತ್ತು ಅವರ ಕಷ್ಟಗಳಿಗೆ, ಅವರ ನೋವುಗಳಿಗೆ ಸ್ಪಂದಿಸಿದಂಥ ಯೇಸುಸ್ವಾಮಿ ಇವತ್ತು ಅನ್ಯಾಯದ ವಿಚಾರಣೆಯನ್ನು ಎದುರಿಸಬೇಕಾಗಿತ್ತು. ದೇವಾಲಯದಲ್ಲಿ ನಡೆಯುತ್ತಿದ್ದಂಥ ಅನ್ಯಾಯ ಮತ್ತು ವ್ಯಾಪಾರೀಕರಣ ಇವುಗಳನ್ನು ಖಂಡಿಸಿದಂಥ ಯೇಸುಸ್ವಾಮಿ ಈ ಸಂದರ್ಭದಲ್ಲಿ ಅನ್ಯಾಯದ ವಿಚಾರಣೆಯನ್ನು ಎದುರಿಸುವಂಥ ಅನಿವಾರ್ಯತೆ ಆತನಿಗೆ ಉಂಟಾಯಿತು. ದೇವಾಲಯದಲ್ಲಿ
ಹಾಗೂ ಅಂದಿನ ದಿನದಲ್ಲಿ ಜನರು ಕಷ್ಟದಿಂದ ತೆರಿಗೆಯನ್ನು ಪಾವತಿನೇ ಮಾಡ್ತಾಯಿದ್ರು. ಅಂದರೆ ಅಂದಿನ ರೋಮ್ ಸರ್ಕಾರಕ್ಕೆ ಹಾಗೂ ದೇವಾಲಯಕ್ಕೆ ಅವರು ತೆರಿಗೆಯನ್ನು ಅಥವಾ ಟ್ಯಾಕ್ಸನ್ನು ಕಟ್ಟಬೇಕಾಗಿತ್ತು. ತಾವು ದುಡಿದ ಹಣದಲ್ಲಿ ಒಂದು ಪಾಲನ್ನು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಜನರಿಗೆ ಬಹಳ ಕಷ್ಟ ಆಗ್ತಿತ್ತು. ತಾವು ಆ ದಿನದಲ್ಲಿ ರೋಮ್ ಸಾಮ್ರಾಜ್ಯ ಇರುವುದರಿಂದ ಗ್ರೀಕ್ ಹಣ ವ್ಯವಹಾರವಾಗಿತ್ತು, ವಿನಿಮಯವಾಗಬೇಕಾಯಿತು. ಅವರು ದೇವಾಲಯಕ್ಕೆ ಬಂದು ಹಣವನ್ನು ಅಥವಾ ಕಾಣಿಕೆಯನ್ನು ಟ್ಯಾಕ್ಸನ್ನು ಕಟ್ಟಬೇಕಾಗಿದ್ದರೆ ಅವರು ಹಣವನ್ನು ವಿನಿಮಯ ಮಾಡಿಕೊಳ್ಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಕಷ್ಟಗಳನ್ನು ಎದುರಿಸ್ತಿದ್ದಂಥ ಜನರು ಆ ವಿನಿಮಯದಲ್ಲಿ ಹೆಚ್ಚು ಹಣವನ್ನು ಕೊಟ್ಟು ಖರೀದಿ ಮಾಡಿ ಅಲ್ಲಿ ಕಾಣಿಕೆಯನ್ನು ಅಥವಾ ಟ್ಯಾಕ್ಸನ್ನು ಕಟ್ಟುವಂಥ ಪರಿಸ್ಥಿತಿ ಎದುರಾದಾಗ ಯೇಸು ಸ್ವಾಮಿ ಅಲ್ಲಿದ್ದಂಥ ಜನರ ನೋವುಗಳಿಗೆ ಸ್ಪಂದಿಸಿ ದೇವಾಲಯವನ್ನು ಶುದ್ಧೀಕರಿಸಿದಂಥ ಘಟನೆ ನಾವು ನೋಡ್ತೇವೆ. ಶನಿವಾರರ ಮೇಜುಗಳನ್ನು ಆತನು ಕೆಡವಿದನು ಎಂಬುದಾಗಿ ನಮಗೆ ದೇವರ ವಾಕ್ಯ ತಿಳಿಸ್ತದೆ. ಅಲ್ಲಿ ಮಾರುವವರನ್ನ ಕೊಳ್ಳುವವರನ್ನ ಆತನು ಒಡೆದು ಓಡಿಸಿದ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತದೆ. ಅಂದರೆ ಅಣ್ಣನಿಗೆ ತಲುಪುತ್ತಿದ್ದಂಥ ಹಣ, ಆತನಿಗೆ ಬೊಕ್ಕಸಕ್ಕೆ ಬರುತ್ತಿದ್ದಂಥ ಹಣ ನಿಂತು ಹೋದುದರಿಂದ ಯೇಸುವನ್ನು ಕೊಲ್ಲಿಸಬೇಕೆಂಬುದಾಗಿ ಆಲೋಚನೆ ಮಾಡಿ ಆತನಿಗೆ ವಿಚಾರಣೆಗೆ ತರುವಂಥದ್ದನ್ನು ನಾವು ಕಾಣ್ತೇವೆ. ಒಬ್ಬ ಮಹಾಯಾಜಕ ದೇವರಿಗೂ ಮನುಷ್ಯರಿಗೂ ಸಂಬಂಧವನ್ನು ಬೆಸೆಯುವಂಥ ಒಬ್ಬ ವ್ಯಕ್ತಿ ಆಗಬೇಕಾಗಿತ್ತು. ಆದರೆ ಇಲ್ಲಿ ಅನ್ಯಾಯವನ್ನೇ ಮಾಡುವಂಥ ಅಥವಾ ದೇವರ ಮತ್ತು ಮನುಷ್ಯರ ಜೀವಿತದಲ್ಲಿ ಆತನು ಅನ್ಯಾಯಗಾರನಾಗಿ ಕಾರ್ಯವೆಸಗುತ್ತಿರುವುದನ್ನು ನಾವು ಕಾಣ್ತೇವೆ. ಈ ಅನ್ನ ಅಂತಹ ಮಹಾಯಾಜಕನಾಗಿದ್ದ. ಪ್ರಸ್ತುತ ದಿನಗಳಲ್ಲಿಯೂ ಧಾರ್ಮಿಕ ನಾಯಕರು ಇಂತಹ ಕಾರ್ಯಗಳನ್ನು ಮಾಡುವುದನ್ನು ನಾವು ಗಮನಿಸ್ಬೋದು. ಅದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಭೆಯವರೇ, ಜನರ ಪರವಾಗಿ ಅಥವಾ ಒಳ್ಳೆಯ ಕಾರ್ಯಗಳನ್ನು ಮಾಡುವಾಗ ನಾವು ಅನ್ಯಾಯದ ಕಾರ್ಯಗಳನ್ನು ಎದುರಿಸಬೇಕಾಗ್ತದೆ. ಯೇಸುವಿನಂತೆ ನಾವು ವಿಚಾರಣೆಗೆ ಗುರಿಯಾಗುವಂಥ ಪರಿಸ್ಥಿತಿಗಳು ಎದುರಾಗ್ತದೆ. ಆದರೆ ನಾವು ಯೇಸುವಂತೆ ಧೈರ್ಯವಾಗಿ ಆ ವಿಚಾರಣೆಗಳನ್ನು ಎದುರಿಸಿ ನಾವು ಜಯಿಸುವಂಥ ಮಾರ್ಗದಲ್ಲಿ ನಾವು ಮುಂದೆ ಸಾಗುವಂಥದ್ದು ಬಹಳ ಪ್ರಾಮುಖ್ಯವಾಗಿ ಅಂದಿನ ದಿನದಲ್ಲಿ ಮಹಾಯಾಜಕನನ್ನು ರೋಮ್ ಸರ್ಕಾರ ನೇಮಕ ಮಾಡ್ತಾ ಇತ್ತು. ಆದರೆ ಅನ್ನ ಹಣವನ್ನು ನೀಡಿ ಮಹಾಯಾಜಕ ವೃತ್ತಿಗೆ ಬಂದಿರ್ತಾನೆ. ಅದರಿಂದ ಹಣವನ್ನು ನೀಡಿದಂಥ ಮಹಾಯಾಜಕ ಇಲ್ಲಿ ಹಣವನ್ನು ತನ್ನ ಬೊಕ್ಕಸಕ್ಕೆ ತುಂಬಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದ. ಇದನ್ನು ವಿರೋಧಿಸಿದಂಥ ಯೇಸು ಸ್ವಾಮಿ ಈ ಅನ್ಯಾಯದ ವಿಚಾರಣೆಯನ್ನು ಎದುರಿಸಬೇಕಾಗಿತ್ತು. ಅದರಿಂದ ನಮ್ಮ ಜೀವಿತದಲ್ಲಿಯೂ ಇಂಥ ಪರಿಸ್ಥಿತಿಗಳು ನಾವು ಎದುರಾಗುವಂಥದ್ದನ್ನು ನಾವು ಕಾಣ್ತೇವೆ. ಯೇಸು ಸ್ವಾಮಿಗೆ ಎದುರಾದಂಥ ಅದೇ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸುವಂಥ ಕಾರ್ಯಗಳನ್ನು ನಾವು ಮುಂದೆ ಕಾಣಬೇಕಾಗುತ್ತೆ. ಅದರಿಂದ ನಾವು ಧೈರ್ಯವಾಗಿದ್ದುಕೊಂಡು ಜನರ ಒಳಿತಿಗಾಗಿ ಅಥವಾ ಒಳ್ಳೆಯ ಕಾರ್ಯಗಳನ್ನು ನಾವು ಮಾಡುವುದರ ನಾವು ಮುಂದೆ ಸಾಗುವಂಥದ್ದು ಬಹಳ ಪ್ರಾಮುಖ್ಯ. ಅದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ವೀಕ್ಷಕರೇ ಹಾಗೂ ಪ್ರಿಯ ಮಕ್ಕಳೇ, ಯೇಸುವಿನಂತೆ ನಾವು ಸಹ ಧೈರ್ಯದಿಂದ ಈ ಲೋಕದಲ್ಲಿ ಜೀವಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಅನ್ಯಾಯದ ವಿರುದ್ಧವಾಗಿ ನಾವು ಧ್ವನಿ ಎತ್ತುವಾಗ ನಾವು ಸಮಸ್ಯೆಗಳನ್ನು ಎದುರಿಸುವಂಥ ಪರಿಸ್ಥಿತಿಗಳು ಎದುರಾಗ್ತದೆ. ಆದರೂ ಸಹ ನಾವು ಅವುಗಳನ್ನು ಮೆಟ್ಟಿ ನಿಂತು ಈ ಲೋಕದಲ್ಲಿ ಸಾಕ್ಷಿಯಾಗಿ ನಿಲ್ಲಲು ದೇವರು ನಮಗೆ ಸಹಾಯ ಮಾಡಲಿ. ಹಾಗೂ ದೇವರಾತ್ಮನು ನಮ್ಮೊಟ್ಟಿಗಿದ್ದು ನಮ್ಮನ್ನು ಮುನ್ನಡೆಸಲಿ. ಹೀಗಾಗುವಂತೆ ದೇವರು ತನ್ನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ಈ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಪ್ರಾಮುಖ್ಯವಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಕರ್ತನೆ ನಿನ್ನ ವಾಕ್ಯವನ್ನು ಧ್ಯಾನಿಸಿದ್ದೇವೆ. ನಿನ್ನ ಮಗನಾದ ಯೇಸು ಕ್ರಿಸ್ತನು ಆತನು ಅನ್ನನ ಮುಂದೆ ವಿಚಾರಣೆಯನ್ನು ಎದುರಿಸಿದಂಥ ವಿಷಯವನ್ನು ನಾವು ಗಮನಿಸಿದ್ದೇವೆ, ಧ್ಯಾನಿಸಿದ್ದೇವೆ. ದೇವರೇ, ಆತನು ಈ ಲೋಕದಲ್ಲಿ ನಡೆಯುತ್ತಿದ್ದಂಥ ಅನ್ಯಾಯದ ಕಾರ್ಯಗಳನ್ನು ಎದುರಿಸಿ ನಿಂತದ್ರಿಂದ ಆತನು ಅನ್ಯಾಯವನ್ನು ಎದುರಿಸುವಂಥ ಪರಿಸ್ಥಿತಿ ಆತನಿಗೆ ಎದುರಾಯಿತು. ವಿಚಾರಣೆಯನ್ನು ಎದುರಿಸುವಂಥ ಪರಿಸ್ಥಿತಿ ಆತನಿಗಾಯಿತು. ಇಂದು ನಮ್ಮ ಜೀವಿತದಲ್ಲಿಯೂ ಅಂಥ ಪರಿಸ್ಥಿತಿಗಳು ಎದುರಾದಾಗ ನಾವು ಧೈರ್ಯವಾಗಿ ಮುಂದೆ ನಿಂತು ಅವುಗಳನ್ನು ಎದುರಿಸುವಂಥ ಶಕ್ತಿ, ಧೈರ್ಯವನ್ನು ನಮಗೆ ಅನುಗ್ರಹಿಸೆಂದು, ನಮ್ಮ ಜೀವಿತದಲ್ಲಿ ನಿನ್ನ ಕೃಪೆಯನ್ನು ಹಾಗೂ ನಿನ್ನ ಬಲವನ್ನು ಅನುಗ್ರಹಿಸೆಂದು ನಾವು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಪ್ರಾಮುಖ್ಯವಾಗಿ ಶ್ರಮ ದಿನಗಳಲ್ಲಿ ಸ್ವಾಮಿ, ನಿನ್ನ ಸತ್ಸಂಬಂಧದಲ್ಲಿ ನಾವು ಜೀವಿಸಲು ನೀನು ಪಟ್ಟಂಥ ಶ್ರಮೆಯನ್ನು ನೆನಪು ಮಾಡಿಕೊಂಡು ನಿನ್ನ ಮಾರ್ಗದಲ್ಲಿ ಸಾಗಲು ನಿನ್ನ ಕೃಪೆಯ ಸಹಾಯವನ್ನು ಅನುಗ್ರಹಿಸೆಂದು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯಾದ ದೇವರೇ. ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ